ಇತ್ತೀಚೆಗೆ ಕನ್ನಡದಲ್ಲಿ ಪೌರಾಣಿಕ ಪುಸ್ತಕಗಳ ಟ್ರೆಂಡ್ ಶುರುವಾಗ್ತಾ ಇದೆ. ಅದರ ಪೈಕಿನೇ ಬಂದಿರುವಂಥ ಒಂದು ವಿಶೇಷವಾದಂಥ ಪುಸ್ತಕದ ಬಗ್ಗೆ ಇವತ್ತಿನ ಇನ್ಫೋರ್ಟ್ ಹೊನುಡಿಲಿ ನಾವು ಮಾತಾಡ್ತಾ ಇದ್ದೀವಿ. ಸೊ ವೆಲ್ಕಮ್ ಟು ಇನ್ಫೋರ್ಟ್ ಹೊನುಡಿ. ಕಂಟೆಂಟ್ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಟು ಇನ್ಫೋರ್ಟ್ ಹೊನುಡಿ. ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಲೇಖಕಿ ಅಮೂಲ್ಯ ಪ್ರಮೋದ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಫಸ್ಟ್ ಆಫ್ ಆಲ್ ನನಗೆ ಅಮೂಲ್ಯನ ಒಬ್ಬ ಲೇಖಕಿಯಾಗಿ ಇಂಟ್ರೊಡ್ಯೂಸ್ ಮಾಡೋದೇ ಖುಷಿ ಇದೆ. ಸೊ ಅಮೂಲ್ಯ ಹ್ಯಾಸ್ ರೀಸೆಂಟ್ಲಿ ಟ್ರಾನ್ಸ್ಲೇಟೆಡ್ ಅ ಬುಕ್. ಅಂಶ ಅಂತ ಕನ್ನಡದಲ್ಲಿ ಒಂದು ಪುಸ್ತಕ ಬಂದಿದೆ. ಸೊ ಈ ಪುಸ್ತಕದ ಮೂಲ ಯಾವುದು? ಅಂಶ ಪುಸ್ತಕದ ಮೂಲ ಇಂಗ್ಲಿಷ್ ಕೃತಿ ರಾಮ ಆಫ್ ದಿ ಆ್ಯಕ್ಸ್ ಅಂತ. ಅದನ್ನು ಬರೆದಿರೋದು ರಂಜಿತ್ ರಾಧಾಕೃಷ್ಣನ್ ಅಂತ. ಆ್ಯಕ್ಚುಲಿ ಇದು ಟ್ರಯಾಲಜಿ, 3 ಪುಸ್ತಕಗಳ ಒಂದು ಸರಣಿ ಇದು. ಅದರಲ್ಲಿ ಮೊದಲನೇ ಭಾಗ ರಾಮ ಆಫ್ ದಿ ಆ್ಯಕ್ಸ್ ಕನ್ನಡಕ್ಕೆ ಅಂಶ ಆಗಿ ಬಂದಿದೆ. ಆ್ಯಂಡ್ ಕನ್ನಡಕ್ಕೆ ತಂದಿರೋ ಪಬ್ಲಿಷರು ಪಾರ್ಥ ಪ್ರಕಾಶನ್ ಅಂತ. ರೈಟ್. ಸೊ ಈಗ ಅಂಶನ ಪುಸ್ತಕ ಓದಿದ್ರೆ ನಮಗೆ ಗೊತ್ತಾಗುತ್ತೆ ಪರಶುರಾಮ ಅಂತ ಒಬ್ಬ ಇದ್ದ, ಅವನ ಜೀವನದಲ್ಲಿ ಏನೇನೆಲ್ಲ ನಡೀತಾ ಹೋಯಿತು ಅನ್ನೋದ್ರ ಬಗ್ಗೆ. ಸೊ ಪರಶುರಾಮ ಹೊಸ ವ್ಯಕ್ತಿ ಏನಲ್ಲ. ಚಿಕ್ಕ ವಯಸ್ಸಿಂದ ನಾವು ಕೇಳಿ ಅಲ್ಲೊಮ್ಮೆ ಇಲ್ಲೊಮ್ಮೆ ಉಪಕಥೆಗಳನ್ನು ಕೇಳಿ ಅವ್ರ ಶೌರ್ಯನ ಕೊಂಡಾಡಿರುವಂಥ ವ್ಯಕ್ತಿ. ಈಗ ಈ ಕಾಲದಲ್ಲಿ ನಾವು ಹುಡ್ಕೊಂಡು ಬಂದು ಅಂಶ ಅನ್ನೋ ಪುಸ್ತಕನ ಎತ್ಕೊಂಡು ಪರಶುರಾಮನ ಬಗ್ಗೆ ಯಾಕೆ ಓದಬೇಕು ಅಂತ ಅನ್ಸುತ್ತೆ? ನೀವು ಒಂದು ವಿಷಯ ಹೇಳಿದ್ರಿ, ಪರಶುರಾಮನ ಶೌರ್ಯನ ಕುರಿತು ನಾವು ಚಿಕ್ಕಂದಿಂದ ಕೇಳ್ಕೊಂಡು ಬಂದಿದ್ದೀವಿ ಅಂತ. ನಮ್ಮೆಲ್ಲರ ಮುಂದೆ ಇರೋ ಕಣ್ಣೆದ್ರಿಗೆ ಬರೋ ಚಿತ್ರಣನೇ ಅದು. ಪರಶುರಾಮ ಅಂದ ತಕ್ಷಣ ತುಂಬ ರೋಷದಿಂದ ಇರ್ತಾನೆ, ಯಾವಾಗ್ಲೂ ಕೊಡ್ಲಿ ಹಿಡ್ಕೊಂಡು ರೆಡಿಯಾಗಿರ್ತಾನೆ ಅಂತ. ಸಂಹಾರ ಮಾಡೋದಕ್ಕೆ ಒಂದಷ್ಟು ನರಮೇಧ ನಡೆಸಿದಂಥ ವ್ಯಕ್ತಿ, ಹಾಗೆ ಹೀಗೆ ಒಂದಷ್ಟು ಡಿಪಿಕ್ಷನ್ಸ್ ಇದೆ ಪರಶುರಾಮಂದು. ಆದರೆ ಈ ಪುಸ್ತಕದಲ್ಲಿ ಪರಶುರಾಮನ ಬೇರೆ ಬೇರೆ ಮುಖಗಳು ಕೂಡ ಅನಾವರಣಗೊಳ್ತಾ ಹೋಗುತ್ತೆ. ಅಂದರೆ ಪರಶುರಾಮನ ಹೆಂಗರಳು ಹೇಗಿತ್ತು, ಆತ ಕೂಡ ತನ್ನ ತಾಯಿಗೋಸ್ಕರ ಮಿಡಿಯುವಂಥ ಬಹಳಷ್ಟು ಸಂದರ್ಭಗಳು ಬರುತ್ತೆ. ಆ ಒಂದು ತಾಯಿಯ ಶಿರಚ್ಛೇದನ ಮಾಡಿದವನು ಅಂತ ಪರಶುರಾಮ ಫೇಮಸ್ ಆಗಿದ್ದು. ತಾಯಿಗೆ ಮಿಡಿಯೋ ಕರಳು ಅಂದರೆ ನೀವು ಯಾವ ಇನ್ಸಿಡೆಂಟ್ಸ್ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತಿರೋದ್ರಿ? ಈ ಶಿರಚ್ಛೇದದ ಘಟನೆ ನಡೆಯೋದಕ್ಕೂ ಮುಂಚೆ ತಾಯಿ ವನವಾಸದಲ್ಲಿರ್ತಾರೆ. ವನವಾಸ ಅಂದರೆ ಅದು ಪೂರ್ತ ವನದಲ್ಲಿ ಅಂತ ಹೇಳೋಕ್ಕಾಗಲ್ಲ, ಆದರೆ ತಂದೆಯಿಂದ ಪ್ರತ್ಯೇಕವಾಗಿರ್ತಾರೆ. ಪರಶುರಾಮನ ತಂದೆಯಿಂದ ಒಂಟಿ ಜೀವನ ನಡೆಸ್ತಿರ್ತಾರೆ. ಆದರೆ ಪರಶುರಾಮನಿಗೆ ಮಗನಾಗಿ ವಿಷಯ ಗೊತ್ತಿರೋದಿಲ್ಲ, ಅಪ್ಪ ಅಮ್ಮನ ಮಧ್ಯ ಏನು ನಡೆದಿರುತ್ತೆ ಅಂತ. ಓಕೆ. ಅಪ್ಪನ ಸ್ವಭಾವನ ಗೊತ್ತು, ಅಮ್ಮನ ಸ್ವಭಾವನೂ ಗೊತ್ತು. ಹಾಗೆ ಚೆನ್ನಾಗಿ ಗೊತ್ತಿರೋ ಕಾರಣಕ್ಕೆ ಅಮ್ಮ ಇದನ್ನ ಆಕೆ ಡಿಸರ್ವಿಂಗ್ ಅಲ್ಲ, ಅಮ್ಮನಿಗೆ ಹೀಗಾಗಬಾರ್ದಿತ್ತು ಅಂತ ಅವನ ಮಿಡಿಯೋ ಒಂದು ಕರಳಿದೆಯಲ್ಲ. ಪರಶುರಾಮನ್ಗೆ ಎಷ್ಟು ಹೊತ್ತಿನ ಕೆಲಸ, ಅಪ್ಪನ ಎದುರು ಹಾಕ್ಕೊಂಡು ಯಾಕೆ ಹೀಗೆ ಮಾಡಿದೆ ನಮ್ಮಮ್ಮನ ಅಂತ ಪ್ರಶ್ನೆ ಮಾಡೋದು. ಮಕ್ಕಳಾದ್ರೆ ಹಾಗೆ ಮಾಡಿರೋ ಖಂಡಿತ ಎಷ್ಟು ಹೊತ್ತಿನ ಕೆಲಸ ಆಗಿತ್ತು? ಖಂಡಿತ ಇರಲಿಲ್ಲ. ಆದರೆ ತಂದೆಗೇನೋ ಒಂದು ಉದ್ದೇಶ ಇದೆ ಅನ್ನೋ ಕಾರಣಕ್ಕೆ ತಾಳ್ಮೆಯಿಂದ ಕಾಯೋದು, ತಾಳ್ಮೆ ಕೂಡ ಇನ್ನೊಂದು ಮುಖ ಪರಶುರಾಮಂದು. ಹಾಗಾಗಿ ಆ ಎಲ್ಲ ಮುಖಗಳ ಅನಾವರಣ ಆಗುತ್ತೆ. ಇನ್ನೊಂದು ತಾಳ್ಮೆ ಅಂತ, ಒಂದು ಹೆಂಗರಳು, ಇನ್ನೊಂದು ತಾಳ್ಮೆ ಅಂತ ಬಂದಾಗ ಪರಶುರಾಮ ವಿಷ್ಣುವಿನ ಅಂಶ ಅನ್ನೋ ವಿಷಯ ಗೊತ್ತಿದೆ. ಆದರೆ ಆತನಿಗೆ ಅದು ಗೊತ್ತಾಗೋದೇನೆ ಬಹಳ ಕಾಲ ಆದಮೇಲೆ, ಹುಟ್ಟಿದ ನಂತರ ಗೊತ್ತಾಗೋದಿಲ್ಲ. ಒಂದಷ್ಟು ವರ್ಷಗಳ ಕಾಲ ಅವನ ಮನಸ್ಸು ಆ ಕಡೆಗೆ ಓಲೈಕೆ ಆಗ್ತಾ ಇರತ್ತೆ. ಸುತ್ತ ಇರೋರು ಹೇಳ್ತಾ ಇರ್ತಾರೆ, ಒಂದು ಇನ್ಕ್ಲಿನೇಷನ್ ಬಂದಿರುತ್ತೆ, ನಾನು ಶಸ್ತ್ರಗಳನ್ನ ಕಲಿಬೇಕು, ಕಾಡಲ್ಲಿ ಓಡಾಡಬೇಕು, ಹೀಗೆಲ್ಲ ಅವನಿಗೆ ತನ್ನ ಹುಟ್ಟಿಗೆ ವಿರುದ್ಧವಾದಂಥ ಪ್ರವೃತ್ತಿನ ತೋರಿಸೋದಕ್ಕೆ ಆರಂಭಿಸ್ತಾನೆ. ಆದರೆ ಅದು ಎಲ್ಲದಕ್ಕೂ ಪ್ರಶ್ನೆಗಳನ್ನ ಹುಡುಕೊಂಡು ಹೋಗೋದಿಲ್ಲ, ಅಥವಾ ಪ್ರಶ್ನೆಗಳ ಹಿಂದೆ ಬೀಳೋದಿಲ್ಲ. ನನಗೆ ಯಾಕೆ ಹೀಗಾಗ್ತಿದೆ, ನನ್ನ ಬೆಳವಣಿಗೆ ಬೇರೆ ಥರ ಆಗ್ತಿದೆ, ಆದರೂ ಯಾಕೆ ನನಗೆ ಈ ಥರ ಎಲ್ಲ ಭಾವನೆಗಳು ಬರ್ತಾ ಇದೆ, ಕಾಯ್ತಾನೆ ಸರಿಯಾದ ಸಮಯಕ್ಕೋಸ್ಕರ ಉತ್ತರಗಳು ಸಿಗೋದಕ್ಕೆ. ಬಟ್ ಆತ ಒಬ್ಬ ಕ್ಷತ್ರಿಯ ತಾಯಿಗೆ ಹುಟ್ಟಿದ ಮಗ ಅಲ್ಲ? ಖಂಡಿತ. ಹಾಗೆ ಅವರ ಹುಟ್ಟಿನ ಹಿಂದೆ ಒಂದು ಕಥೆ ನಡೆಯುತ್ತೆ. ಏನು ಮಹರ್ಷಿಗಳು ಪ್ರಸಾದ ಒಂದು ರೆಡಿ ಮಾಡ್ತಾರೆ, ಅವ್ರ ತಾಯಿ ತಗೋಬೇಕಾಗಿದ್ದು ಅದೊಂದು ಕಥೆ ಇದೆ. ಸೊ ಪ್ಲೀಸ್ ನಮ್ಮ ವೀಕ್ಷಕರಿಗೋಸ್ಕರ ಅದೊಂದು ಕಥೆನ. ಜಮದಗ್ನಿ ಹಾಗೆ ರೇಣುಕೆಗೆ ಹುಟ್ಟುವಂಥ ಮಗ ಪರಶುರಾಮ. ಆದರೆ ರೇಣುಕೆ ಕ್ಷತ್ರಿಯ ವಂಶಕ್ಕೆ ಸೇರಿದಾಕೆ ಆಕೆಯ ತಂದೆ ತಾಯಿಗೆ ಒಂದು ಅಭಿಲಾಷೆ ಇರುತ್ತೆ, ನಮಗೊಬ್ಬ ಕ್ಷತ್ರಿಯ ಸಂತಾನ ಬೇಕು, ಒಬ್ಬ ರಾಜ್ಕುಮಾರ ಬೇಕು ನಮಗೆ ಅಂತ. ಆಗ ಅವರ ಸಹಾಯಕ್ಕೆ ಬರೋದು ಅಳಿಯ ಜಮದಗ್ನಿ. ಜಮದಗ್ನಿಯ ತಂದೆ ರುಚಿಕ ಮುನಿಗಳು, ಅವರು ಮದುವೆ ಆಗಿರೋದು ಕೂಡ ಕ್ಷತ್ರಿಯ ಕುಲದ ಹೆಣ್ಣನ್ನೇ, ಸತ್ಯವತಿ ಅಂತ. ಸತ್ಯವತಿಯ ತಂದೆ ಗಾಧಿ ಮಹಾರಾಜ, ತಾಯಿ ರತ್ನಾದೇವಿ.
ಸತ್ಯವತಿಯ ತಂದೆ ತಾಯಿಗೆ ಒಂದು ಅಭಿಲಾಷೆ ಇರುತ್ತೆ, ನಮಗೊಬ್ಬ ಕ್ಷತ್ರಿಯ ಪುತ್ರ ಸಂತಾನ ಬೇಕು ಅಂತ. ಯಾಕಂದರೆ ಸತ್ಯವತಿನ ಮುನಿಗೆ ಮದುವೆ ಮಾಡಿ ಕೊಟ್ಟಿರ್ತಾರೆ, ಒಬ್ಬ ರಾಜ್ಕುಮಾರ ಬೇಕು ತಮ್ಮ ರಾಜ್ಯಕ್ಕೆ ಅಂತ. ಆಗ ಅವರ ನೆರವಿಗೆ ಬರೋದು ರುಚಿಕ ಮುನಿಗಳು. ಅವರು ಒಂದು ಅಮೃತ ಕಳಶದ ಪಾಯಸನ ನಾನು ತಯಾರು ಮಾಡ್ತೀನಿ ಅಂತ ಹೇಳಿ 2 ಬಗೆಯ ಪಾಯಸಗಳನ್ನ ತಯಾರು ಮಾಡ್ತಾರೆ. ಅಂದರೆ ಇಬ್ಬರಿಂದನೂ ಮೊದಲು ಕೂತ್ಕೊಂಡು ವಿವರಗಳನ್ನ ಕೇಳ್ಕೊಳ್ತಾರೆ, ತಮ್ಮ ಪತ್ನಿಯಿಂದ ಮತ್ತು ತಮ್ಮ ಅತ್ತೆಯಿಂದ ಎಂತೆಂಥ ಲಕ್ಷಣಗಳಿರಬೇಕು ನಿಮ್ಮ ಸಂತಾನಕ್ಕೆ ಅಂತ. ಅವರ ಅಭಿಲಾಷೆ ಪ್ರಕಾರ ನನ್ನ ಭೃಗುಕುಲವನ್ನು ಮುನ್ನಡೆಸ್ಕೊಂಡು ಹೋಗೋದಕ್ಕೆ ಮುನಿಯಂಥ ಪುತ್ರ ಬೇಕು ಅಂತ ರುಚಿಕ ಹಾಗೂ ಸತ್ಯವತಿಯರ ಅಭಿಲಾಷೆ ಮೇರೆಗೆ ತಮ್ಮ ಪತ್ನಿನ ಕೇಳಿಕೊಂಡು ಒಂದು ರೀತಿ ಪಾಯಸನ ತಯಾರು ಮಾಡ್ತಾರೆ. ತಮ್ಮ ಅತ್ತೆ ಮಾವ ಗಾದಿ ಹಾಗೂ ರತ್ನಾದೇವಿ ಅವರ ಅಭಿಲಾಷೆಗೆ ತಕ್ಕಂತೆ ಇನ್ನೊಂದು ಪಾಯಸನ ತಯಾರು ಮಾಡ್ತಾರೆ. ಬಹಳಷ್ಟು ದಿನಗಳ ಕಾಲ ಆ ಪಾಯಸಕ್ಕೆ ವಿಶೇಷವಾದ ಶಕ್ತಿಯನ್ನು ತಮ್ಮ ತಪಶಕ್ತಿ ಮೂಲಕ ಅದಕ್ಕೆಲ್ಲ ಧಾರೆ ಎರಿತಾರೆ. ಒಂದು ಎಡವಟ್ಟಾಗ್ಬಿಡತ್ತೆ, ಪಾಯಸ ಸೇವಿಸೋ ಸಮಯದಲ್ಲಿ ಪತ್ನಿ ಕುಡಿಬೇಕಾಗಿದ್ದ ಕಲಶದ ಪಾಯಸ ಅತ್ತೆ ಪಾಲಿಗೆ ಹೋಗುತ್ತೆ, ಅತ್ತೆ ಪಾಲಿಗೆ ಹೋಗ್ಬೇಕಾಗಿದ್ದಂಥದ್ದು ಪತ್ನಿಗೆ ಆಗತ್ತೆ ಅನ್ನೋ ಥರನೂ ಇದೆ ಅಲ್ವಾ? ವಿಧಿ ಲಿಖಿತ. ಓಕೆ, ವಿಧಿ ಲಿಖಿತ. ಬಹುಶಃ ಭವಿಷ್ಯದಲ್ಲಿ ವಿಶ್ವಾಮಿತ್ರರಂಥ ಋಷಿಗಳು ಬರಬೇಕಿತ್ತು, ಅವರಿಂದ ಗಾಯತ್ರಿ ಮಂತ್ರ ಬರಬೇಕಾಗಿತ್ತು. ಹಾಗೆಯೇ ಪರಶುರಾಮನಂಥ ಸಮರ್ಥ ವ್ಯಕ್ತಿ ವಿಷ್ಣುವಿನ ಅಂಶವನ್ನು ಹೊತ್ಕೊಳ್ಳೋದಕ್ಕಾಗಿ ಜನಿಸ್ಬೇಕಾಗಿತ್ತು. ಹಾಗಾಗಿ ಇಟ್ ವಾಸ್ ಡೆಸ್ಟಿನಿ ಅಂತ ಅನಿಸುತ್ತೆ. ಅದೇ ಮುಂದೆ ಅವರಿಗೆ ಅವರು ಅಂದ್ಕೊಂಡ ಹಾಗೆ ರಾಜ್ಕುಮಾರನೇ ಹುಟ್ಟುತ್ತಾನೆ ಗಾದಿ ಹಾಗೆ ರತ್ನಾದೇವಿಗೆ. ಆದರೆ ಕಾಲಾಂತರದಲ್ಲಿ ಆತ ಕ್ಷತ್ರಿಯದಿಂದ ವಿಶ್ವಾಮಿತ್ರನಾಗಿ ಕೌಶಿಕನಾಗಿ ಹುಟ್ಟುತ್ತಾನೆ. ಆದರೆ ಮಹಾರಾಜ ಹೌದು, ವ್ಯಾಸರ ಮೇಲಿನ ಜಿದ್ದಿಗೆ ಮಹರ್ಷಿ ಆಗುವಂಥದ್ದು, ಆ ಪಟ್ಟ ನನಗೆ ಬೇಕು ಅಂತ ಹೇಳಿ ಮಹರ್ಷಿ ಆಗ್ತಾರೆ. ಇನ್ನು ಇವರಿಗೆ ಆ ರುಚಿಕ ಮುನಿಗಳಿಗೆ ಗೊತ್ತಾಗೋಗುತ್ತೆ ಹೀಗಾಗಿ ಹೋಗಿದೆ ಅಂತ ಹೇಳಿ ಅವರು ತಮ್ಮ ಪತ್ನಿಗೆ ಹುಟ್ಟಬೇಕಾಗಿದ್ದಂಥ ಗರ್ಭವನ್ನು ತಡೀತಾರೆ. ಆದರೆ ಅಷ್ಟರಲ್ಲಾಗಲೇ ಪತ್ನಿ ಪಾಯಸನ ಸೇವ್ಸ್ ಆಗೋಗಿರುತ್ತೆ. ಏನು ಮಾಡಬಹುದು ಅಂತ ನೋಡಿದಾಗ ಅವ್ರಿಗೆ ಗೊತ್ತಾಗೋ ಸತ್ಯ, ಗೋಚರವಾಗೋ ಸತ್ಯ, ನಾನು ಇದನ್ನು 1 ತಲೆಮಾರಿನವರೆಗೆ ಮುಂದೂಡಬಹುದು ಈ ಸಂತಾನವನ್ನು ಅಂತ. ಆದರೆ ಏನೂ ಮಾಡೋಕ್ಕಾಗಲ್ಲ. ಅವರ ಮಗ ಜಮದಗ್ನಿ, ಮತ್ತು ಜಮದಗ್ನಿ ಮದುವೆಯಾಗೋದು ಕೂಡ ಕ್ಷತ್ರಿಯ ಕುಲದ ಹೆಣ್ಣನ್ನೇ ರೇಣುಕೆ. ಅವರಿಗೆ ಒಂದು ತಲೆಮಾರು ಮುಂದಕ್ಕೆ ಏನು ಹೋಗಿರತ್ತೆ, ಅವರಿಗೆ ಮಗನಿಗೆ ಹುಟ್ಟುತ್ತಾನೆ ಪರಶುರಾಮ. ಸೊ ರುಚಿಕರ ಮಗನಾಗಿ ಹುಟ್ಟಬೇಕಾಗಿದ್ದಂತಹ ಸಂತಾನ ಮೊಮ್ಮಗನಾಗಿ ಹುಟ್ಟುತ್ತಾನೆ. ಇದು ಅವರ ಜನ್ಮರಹಸ್ಯ. ಹೀಗೆ ವಿಶ್ವಾಮಿತ್ರರು ಹಾಗೂ ಪರಶುರಾಮರು ಇಬ್ಬರೂ ರಿಲೇಟೆಡ್ ಸಂಬಂಧಿಕರು. ಹಾಗಾಗಿ ವಿಶ್ವಾಮಿತ್ರರಲ್ಲಿರುವಂಥ ಒಂದಷ್ಟು ಕೋಪಾವಿಷ್ಟದ ಗುಣಗಳನ್ನು ನಾವು ಪರಶುರಾಮರಲ್ಲಿ ಕೂಡ ಕಾಣಬಹುದು. ರೈಟ್. ಸೊ ನಾವು ಮಾತಾಡ್ತಿದ್ದ ಹಾಗೆ ತಾಯಿ ಶಿರನ ಛೇದನೆ ಮಾಡಿ ತಂದೆ ಪಿತೃವಾಕ್ಯ ಪರಿಪಾಲಕ ಅಂತ ಪರಶುರಾಮನನ್ನು ಕೊಂಡಾಡೋದು. ಸೊ ನೀವು ಹೇಳ್ತಾ ಇದ್ದೀರಾ ತಾಯಿ ಬಗ್ಗೆ ತುಂಬ ಎಮೋಷನ್ಸ್ ಇತ್ತು, ಸಾಫ್ಟ್ ಕಾರ್ನರ್ಸ್ ಇತ್ತು. ಸೊ ಆ 1-2 ಘಟನೆಗಳನ್ನ ಹೇಳ್ಬೋದಾ? ಖಂಡಿತ. ತಂದೆ ಹೇಳಿದಾಗ ಮೊದಲು ಪರಶುರಾಮ ಒಪ್ಪೋದಿಲ್ಲ ಇದೆಲ್ಲ ಏನು ಅಂತ. ಯಾಕಂದರೆ ಆತನಿಗೆ ತಾನು ಯಾರು ಅಂತ ಗೊತ್ತಿರೋದಿಲ್ಲ, ಮತ್ತು ತಂದೆ ಯಾಕೆ ಹೀಗೆ ಹೇಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇರೋದಿಲ್ಲ. ಪರಶುರಾಮನಿಗೆ ಗೊತ್ತಿರೋದಿಷ್ಟೇ, ಅಂದರೆ ಆ ಕಾಲಕ್ಕೆ ಅದಾಗಲೇ ಆತ ಪರಶುರಾಮ ಕೂಡ ಅನ್ನಿಸ್ಕೊಂಡಿರೋದಿಲ್ಲ. ಭಾರ್ಗವರಾಮ, ರೇಣುಕಾ ಪುತ್ರ ಇಷ್ಟೇ. ಅವನಿಗೆ ಗೊತ್ತಿರೋ ಸತ್ಯ ಒಂದೇ, ತಂದೆ ತಾಯಿ ಜೊತೆಗಿಲ್ಲ. ತಂದೆಗೆ ಅಪಾರವಾದ ಕೋಪ ಇದೆ, ತಾಯಿ ಮೇಲೆ ದ್ವೇಷ ಇದೆ, ಕಾರಣ ಗೊತ್ತಿಲ್ಲ. ಹಾಗಾಗಿ ತಾಯಿಯ ಶಿರಚ್ಛೇದ ಮಾಡುವಂತಿದ್ದಾರೆ, ಇದಿಷ್ಟೇ ಗೊತ್ತಿದ್ದದ್ದು. ಮತ್ತು ಅದು ಮಾತೃಹತ್ಯೆ ಮಹಾಪಾಪ, ಮಾಡಬಾರ್ದು ನಾನು ಅದನ್ನು, ಇಷ್ಟೇ ಗೊತ್ತಿದ್ದದ್ದು. ಇಲ್ಲೂ ಕೂಡ ನಾವು ಕಲಿಬೇಕಾಗಿರೋದು ಒಂದು, ತಂದೆ ತಾಯಿ ಯಾಕೆ ಅವನಿಗೆ ಹೇಳ್ತಾರೆ. ಬರೀ ಜಮದಗ್ನಿ ಮಾತ್ರ ಅಲ್ಲ, ರೇಣುಕೆ ಕೂಡ ತುಂಬ ಕಾನ್ಫಿಡೆಂಟ್ ಆಗಿ ತುಂಬ ಆತ್ಮವಿಶ್ವಾಸದಿಂದ ನೀನು ಮಾಡು, ನೀನು ಏನೂ ಇಲ್ಲ, ನಿನ್ನ ಗುರಿ ನಿನ್ನ ತದೇಕ ಚಿತ್ತದಿಂದ ನನ್ನ ಕೊರಳ ಕಡೆ ಮಾತ್ರ ನೋಡು, 1 ಏಟ್ ಹಾಕು ಅಷ್ಟೇ. ಅದಾದಮೇಲೆ ನಡೆಯುವಂಥದ್ದು ಎಲ್ಲವೂ ಲೋಕ ಕಲ್ಯಾಣಕ್ಕೆ. ನನ್ನ ನಂಬು, ನಮ್ಮಲ್ಲಿ ವಿಶ್ವಾಸ ಇಡು, ನಿನ್ನ ತಂದೆನ ನಂಬು ಅಂತ ಹೇಳ್ತಾಳೆ ಆಕೆ. ಓಕೆ. ಸೊ ಅದು ಆತನಿಗೆ ಒಂಥರ ರಿವೀಲಿಂಗ್ ಟೈಮ್. ಹೌದು, ನನ್ನ ತಾಯಿ ಕೂಡ ಇಂಥ ಮಾತು ಹೇಳ್ತಾ ಇದ್ದಾರೆ. ಮತ್ತು ನನ್ನ ತಂದೆ ಮುಖದಲ್ಲಿ ನಾನು ನನ್ನ ತಾಯಿ ಕುರಿತಾದ ದ್ವೇಷ ನೋಡ್ತಾ ಇಲ್ಲ. ಅವರೂ ಯಾವುದೋ ಒಂದು ಸಿದ್ಧಿಯನ್ನು ಪಡ್ಕೊಂಡು ಬೇರೆ ಏನೋ ಅವರ ಹಿನ್ನೆಲೆಯಲ್ಲಿ ಜಪ ಮಾಡ್ತಾ ಇದ್ದಾರೋ, ಅಥವಾ ಇನ್ನೇನನ್ನೋ ಅವರು ಪಡ್ಕೊಳ್ಬೇಕು ಅಂತ ಬಯಸ್ತಾ ಇದ್ದಾರೋ, ಒಟ್ಟಿನಲ್ಲಿ ನನ್ನ ತಾಯಿ ಕಡೆ ಅವ್ರಿಗೆ ದ್ವೇಷ ಭಾವನೆ ಅಂತೂ ಕಾಣ್ತಾ ಇಲ್ಲ. ಏನೋ ಇರ್ಬೋದು, ನಾನು ನಂಬಬೇಕು ನಮ್ಮ ತಂದೆ ತಾಯಿ ಹೇಳಿದ್ದನ್ನು ಅಂತ. ಸೊ ಇಲ್ಲಿ ಅಪ್ಪ ಅಮ್ಮನ ಮಾತನ್ನು ಕೆಲವು ಸಲ
ಬ್ಲೈಂಡಾಗಿ ಫಾಲೋ ಮಾಡೋದೇನು ಅಂತ ವಾದಿಸ್ತೀವಿ. ವಾದಿಸೋದು ಹೌದು, ಯಾಕೆ ಅಂದರೆ ನಮಗೆ ಪೂರ್ಣ ಸತ್ಯ ಗೊತ್ತಿರೋದಿಲ್ಲ. ಬರೀ ನಾವು ನಮ್ಮ ಹಿತಾಸಕ್ತಿ ಮಾತ್ರ ನೋಡ್ಕೊಳ್ತೀವಿ, ಅಥವಾ ನಮ್ಮ ವ್ಯಾಲ್ಯೂಸ್ ವರ್ಚ್ಯೂಸ್ ಹೀಗೆ ಮಾಡಿದ್ರೆ ತಪ್ಪು, ಹೀಗೆ ಮಾಡಿದ್ರೆ ಸರಿ ಅನ್ನೋದ್ರ ಬಗ್ಗೆ ಮಾತ್ರ ನಮ್ಮ ಗಮನ ಇರುತ್ತೆ. ಆದರೆ ಇವರಿಬ್ಬರು ಹೇಳೋದ್ರಲ್ಲಿ ಏನೋ ಒಂದು ಉದ್ದೇಶ ಇದೆ ಅಂತ ಆತ ಪಾಲಿಸ್ತಾನಲ್ಲ, ಹೆಚ್ಚು ಪ್ರಶ್ನೆ ಮಾಡಿದೆ, ಅದು ಕೂಡ ನಾವು ಕಲಿಬೇಕಾಗಿರೋ ಗುಣ. ಓಕೆ, ಸೊ ಕಾರಣ ಏನಿರುತ್ತೆ? ವೈ ಡಸ್ ದಿಸ್ ಇನ್ಸಿಡೆಂಟ್ ಹ್ಯಾಪನ್? ಓಕೆ, ಯಾಕೆ ಅಂದರೆ ನಾನಾಗಲೇ ಹೇಳಿದ ಹಾಗೆ ಆತನಿಗೆ ತಾನಿನ್ನೂ ವಿಷ್ಣುವಿನ ಅಂಶ ಅನ್ನೋದು ಗೊತ್ತಿರೋದಿಲ್ಲ. ಓಕೆ, ತಂದೆ ತಾಯಿ ಕಾಯ್ತಿರ್ತಾರೆ ಯಾವುದು ಸರಿಯಾದ ಸಮಯ ಮಗನಿಗೆ ಈ ವಿಷಯನ ಮನದಟ್ಟು ಮಾಡಿಸಿ ಆ ದಿಕ್ಕಿನಲ್ಲಿ ಅವನು ತನ್ನ ಸಾಧನೆಯನ್ನು ಮುಂದುವರಿಸಬೇಕು. ಮುನಿಗಳು ಬಹಳಷ್ಟು ಸಿದ್ಧಿಗಳನ್ನ ಪಡ್ಕೊಳ್ಳೋದಕ್ಕೆ ತಪಸ್ಸನ್ನು ಆಚರಿಸ್ತಾರೆ, ಏನೇನೆಲ್ಲ ಮಾಡ್ತಾರೆ, ಹೋಮ ಹವನಾದಿಗಳನ್ನೆಲ್ಲ ಮಾಡ್ತಾರೆ. ಆದರೆ ಅವರಿಗೆ 5 ಪುತ್ರರಲ್ಲಿ ಮೊದಲನೇದಾಗಿ ಯಾವ ಮಗನಲ್ಲಿ ಆ ಅಂಶ ಇದೆ ಅಂತ ಗುರ್ತು ಹಿಡಿಯೋದಕ್ಕೇನೆ ತಂದೆ ತಾಯಿಗಳಿಗೆ ಒಂದಷ್ಟು ಸಮಯ ತಗೊಂಡಿರುತ್ತೆ. ಓಕೆ, ಅದಾದ ನಂತರ ಸರಿ ಇವನ ಮನಸ್ಸನ್ನು ಹೇಗೆ ನಾವು ಏಕಾಗ್ರಗೊಳಿಸಿ ಒಂದು ಚಾನಲೈಸ್ ಮಾಡಬೇಕು, ಈ ದಿಕ್ಕಿನಲ್ಲಿ ಮಗನ್ನ ಹೇಗೆ ಕರ್ಕೊಂಡು ಹೋಗಬೇಕು ಅಂತ. ಸೊ ಬ್ಯೂಟಿಫುಲ್ಲಾಗಿ ಹೇಗೆ ತಂದಿದ್ದಾರೆ ಅಂದರೆ, ಮೊದಲು ತಂದೆ ತಾಯಿ ಆ ಸತ್ಯವನ್ನು ಅರಗಿಸ್ಕೊಂಡು ಅವರು ಸಿದ್ಧಿಗಳನ್ನು ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಸಿದ್ಧಿ ಹಾಗೂ ಸಿದ್ಧತೆ ಎರಡೂ ಕೂಡ. ಜಮದಗ್ನಿಗಳು ಮೊದಲೇ ಮುನಿಗಳು, ಸೊ ಅವರ ಸಿದ್ಧತೆ ಮತ್ತು ಸಿದ್ಧಿ ಬಗ್ಗೆ ಹೇಳಬೇಕಾಗೇ ಇಲ್ಲ. ರೇಣುಕೆ ಶ್ರೀವಿದ್ಯಾ ಉಪಾಸಕಿಯಾಗಿ ಕಾಣಿಸ್ಕೊಳ್ತಾರೆ. ಬಹಳಷ್ಟು ಪುರಾಣದ ಉಲ್ಲೇಖಗಳು ಇದೆ, ಮತ್ತು ನಮ್ಮ ದಾಸ ಸಾಹಿತ್ಯದಲ್ಲಿ ಕೂಡ ಒಂದಷ್ಟು ದೇವ್ರ ನಾಮಗಳಲ್ಲಿ ರೇಣುಕೆನ ಶ್ರೀವಿದ್ಯಾ ಅಂತಲೇ ಹೇಳ್ತಾರೆ. ಹಾಗಾಗಿ ಮಾತೆ ಚಿನ್ನಮಸ್ತಾ ದೇವಿಯ ಆರಾಧಕಿಯಾಗಿ ಆಕೆ ಶ್ರೀವಿದ್ಯಾನ ಒಲಿಸ್ಕೊಂಡು ಆವಾಹನೆ ಮಾಡ್ಕೊಳ್ಳುವಂಥ ಬಹಳಷ್ಟು ಸಂಕೀರ್ಣ ಪ್ರಕ್ರಿಯೆಗಳೆಲ್ಲ ಇಲ್ಲಿ ಬಂದು ಹೋಗುತ್ತವೆ. ಯಾಕೆ ಅಂದರೆ ಬೇಸಿಕಲಿ ಮಗನನ್ನು ತಯಾರು ಮಾಡೋದಕ್ಕೆ, ಮಗನಿಗೆ ಒಂದು ರಕ್ಷಣೆ ಕೊಡೋದಕ್ಕೆ, ಒಂದು ರಕ್ಷಾ ಕವಚ ನಿರ್ಮಾಣ ಮಾಡೋದಕ್ಕೆ, ಅವನನ್ನು ಆ ದಿಕ್ಕಿನಲ್ಲಿ ಕರ್ಕೊಂಡು ಹೋಗೋದಕ್ಕೆ ಮೊದಲು ಅವರಿಬ್ಬರು ಪ್ರಿಪೇರ್ ಆಗಿ ಮಾಡ್ತಾರೆ. ಇದನ್ನೆಲ್ಲ ನಾನು ಹೇಳೋದಕ್ಕಿಂತ ಪುಸ್ತಕದಲ್ಲಿ ಓದಿದ್ರೆ ಒಂಥರ ಮೈ ಜುಮ್ ಅನ್ನತ್ತೆ. ಐ ಕ್ಯಾನ್ ಪ್ರಾಮಿಸ್ ಯು ದ್ಯಾಟ್. ಸೊ ಪರಶುರಾಮನ ಒಂದು ಬೇರೆಯೇ ಚಿತ್ರಣ. ಆಮೇಲೆ ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಏನು ನೋಡಿರ್ತೀವಿ ಅದಕ್ಕಿಂತ ಒಂದು ಬೇರೆಯೇ ಒಂದು ಆ್ಯಂಗಲ್ ಪುಸ್ತಕದಲ್ಲಿ ತೆರೆದುಕೊಳ್ತಾ ಇದೆ. ಎಲ್ಲ ಬಿಟ್ಟು ನೀವು ಟ್ರಾನ್ಸ್ಲೇಟ್ ಮಾಡಬೇಕು ಪುಸ್ತಕನ ಅಂತ ಯಾಕೆ ಅಂದ್ಕೊಂಡ್ವಿ, ಆ್ಯಂಡ್ ವೈ ದಿಸ್ ಬುಕ್? ಈ ಬುಕ್ಕನ್ನು ಟ್ರಾನ್ಸ್ಲೇಟ್ ಮಾಡಬೇಕು ಅನ್ನೋ ಉದ್ದೇಶ ಆ ಥರ ಇರಲಿಲ್ಲ. ಈ ಪ್ರಕ್ರಿಯೆ ಹೇಗಾಯಿತು ಅಂತ ಅಂದರೆ, ಪಬ್ಲಿಷರ್ ಪಾರ್ಥ ಪ್ರಕಾಶನದ ಅನಿಕೇತ್ ಶರ್ಮಾ ಅವರು ಧ್ವನಿಧಾರೆ ಮೀಡಿಯಾ, ನಮ್ಮ ಆಡಿಯೋ ಪುಸ್ತಕಗಳನ್ನು ತಯಾರು ಮಾಡುವಂಥ ಸಂಸ್ಥೆ, ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಜ್ಯೋತಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ರು. ಈ ಪುಸ್ತಕದ ಕನ್ನಡ ಅವತರಣಿಕೆ ಬರಬೇಕಾಗಿದೆ, ನಿಮ್ಮಿಂದ ಏನು ಸಹಕಾರ ಸಿಗ್ಬೋದು, ನೀವು ಮಾಡಿಕೊಡ್ಬಹುದಾ ಅಂತ. ಸೊ ಜ್ಯೋತಿಗೆ ಕಾಣಿಸಿದ್ದು ನಾನು, ನೀನು ಖಂಡಿತ ಇದನ್ನು ಮಾಡ್ಬೋದು, ನಿನಗೇನು ಸಹಾಯ ಸಹಕಾರ ಬೇಕು ಅಂದರೂ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ನಾನು ನಿನ್ನ ಬೆನ್ನಿಗೆ ನಿಲ್ತೀನಿ, ನೀನು ಇದನ್ನು ಮಾಡಬೇಕು, ತುಂಬ ಒಳ್ಳೆ ಪುಸ್ತಕ ಅಂತ ಹೇಳಿದ್ರು. ಸೊ ಅವರು ಅಷ್ಟು ಭರವಸೆ ಕೊಟ್ಟಿದ್ದಕ್ಕೆ ಇದನ್ನು, ಯಾಕಂದರೆ ಅನುವಾದ ಆದಮೇಲೆ 450 ಚಿಲ್ಲರೆ ಪುಟಗಳವರೆಗೂ ಆಗಿದೆ. ಇಷ್ಟು ಪುಸ್ತಕನ ಮೊದಲನೇ ಸಲಕ್ಕೆ ಕೈಗೆತ್ಕೊಳ್ಳೋದಕ್ಕೆ ಧೈರ್ಯ ಬರಲ್ಲ, ನನಗಂತೂ ಖಂಡಿತ ಬರಲಿಲ್ಲ. ಸೊ ಅವರು ಸಪೋರ್ಟಿಂಗ್ ಆಗಿ ನಿಂತಿದ್ದಕ್ಕೆ ಈ ಪುಸ್ತಕ ಆಯಿತು.